Let's learn the part A 7th program where it deal with the program to read strings with the alphabets, digits and special characters and convert them uppercase letter to lowercase and vice versa. ಅಪ್ಪರ್ ಇರೋದನ್ನು ಲೋಯರ್ಗೆ ಲೋಯರ್ ಇರೋದನ್ನು ಅಪ್ಪರ್ಗೆ ಕನ್ವರ್ಟ್ ಮಾಡೋದಕ್ಕೆ ವಾಯ್ಸ್ ಕನ್ವರ್ಟ್ ಇದು ರಿವರ್ಸ್ ಮಾಡೋದಕ್ಕೆ ನಾವು ವಾಯ್ಸ್ ವರ್ಸ ಅಂತ ಹೇಳ್ತೀವಿ. ದ ಡಿಜಿಟ್ಸ್ ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆ್ಯಸ್ ಇಟ್ ಈಸ್. ಉಳಿದಿದ್ದನ್ನು ಹಾಗೆ ಇಡಬೇಕು ಅಂತ ಅರ್ಥ. ಸೊ ನಂಬರ್ಸ್ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದನ್ನು ಹಾಗೆ ಇಡಬೇಕು. ಯಾವ್ದು ಲೋಯರ್ ಇದ್ದಾವೆ ಅದನ್ನು ಮಾತ್ರ ಅಪ್ಪರ್ ಮಾಡಬೇಕು, ಯಾವ್ದು ಅಪ್ಪರ್ ಇದ್ದಾವೆ ಅದನ್ನೆಲ್ಲ ಲೋಯರ್ ಮಾಡಬೇಕು ಅಷ್ಟೆ. ಸೊ ವಿ ನೀಡ್ ದಿ ಸಿ ಟೈಪ್ ಡಾಟ್ ಎಚ್ ವೇರ್ ಇಟ್ ಡೀಲ್ ವಿತ್ ದಿಸ್ characters and stdio.h that we usually use, right? And the for is upper is lower we use this, which are in C type, right? Similarly is upper as well as 2 upper 2 lower, which converts these checks actually, these checks, whereas these convert, they do action, right? So now we got why the C type dot h is ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಈಗ ಮೇನ್ ಫಂಕ್ಷನ್ಗೆ ಹೋಗೋಣ. ಇಂಟ್ ಮೇನಲ್ಲಿ ಕ್ಯಾರೆಕ್ಟರ್ ಸ್ಟ್ರಿಂಗ್ನ ಎಸ್ ಟಿ ಆರನ್ನು 200 ಅಂದರೆ ಅರೇ ಸೈಜ್ 200 ಇರೋ ಹಾಗೆ ತೊಗೊಂಡಿದ್ದೀವಿ, ಕ್ಯಾರೆಕ್ಟರ್ ಅರೇ ತೊಗೊಂಡಿದ್ದೀವಿ. ವೇರ್ it can store 200 characters in it, right? 200 is the size, and declare in another variable is I, which is int, right? So to read the input you ask for enter a string using printf, then you get it by fgetS. fgetS is the function which is in C type dot h, where what it will do is it take the whole string up to the enter, up to when you enter, and size of str. It also takes size of str. Size of is a built-in function which takes after entering str, and stdin is through keyboard what you enter, whatever you enter through keyboard. That's all the thing. The for get as str, size of str and stdin, right? Right. Next, process of each character. Now we are going through each and every character in the string. Input ತಗೊಂಡಿರಾದ್ಮೇಲೆ ಇಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ವಿಸಿಟ್ ಕೊಡ್ತೀವಿ. ಅದರಲ್ಲಿರೋದನ್ನು ಇಫ್ ದಟ್ ಈಸ್ ಎ ಕ್ಯಾರೆಕ್ಟರ್ with smaller and upper case, then you will check using is upper and convert it to lower. Similarly vice versa, right? I equals 0, str of I not equal to /0 on the, suppose you store values in ಈ ರೀತಿ ಸ್ಟೋರ್ ಆಗಿರುತ್ತೆ. ಅದರಲ್ಲಿ not like this. Okay, let's do like this. ಈ ರೀತಿ ಸ್ಟೋರ್ ಆಗಿರುತ್ತೆ. I just don't do that. ಓಕೆ, ಈ ರೀತಿ ಕ್ಯಾರೆಕ್ಟರ್ ಅರೇ ಇದೆ ಅಂತ ಅಂದ್ಕೊಂಡ್ರೆ ಅದರೊಳಗೆ ವ್ಯಾಲ್ಯೂಸ್ ಈ ಥರ ಸ್ಟೋರ್ ಆಗುತ್ತೆ. ಸಪೋಸ್ ನೀವು ಕೊಟ್ಟಿರೋದು ಹಲೋ ಅಂತ ಕೊಟ್ಟರೆ HELLO ಆದಮೇಲೆ ಇಲ್ಲೇನು ಸ್ಟೋರ್ ಆಗುತ್ತೆ, /0 ಸ್ಟೋರ್ ಆಗುತ್ತೆ. ಇಲ್ಲಿ /0 ಇಲ್ಲಿ ಸ್ಟೋರ್ ಆಗುತ್ತೆ,
ಇಲ್ಲಿ ಸ್ಟೋರ್ ಆಗುತ್ತೆ ಲಾಸ್ಟಲ್ಲಿ. ಇಫ್ ಯು ಹ್ಯಾವ್ ಗಿವನ್ ಹೆಲೋ, ಇಫ್ ಯು ಗಿವ್ ಮೋರ್ ದ್ಯಾನ್ ದಟ್ ಸ್ಟ್ರಿಂಗ್, ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಗೆ /0 ಸ್ಟೋರ್ ಆಗುತ್ತೆ. ದಟ್ ಹ್ಯಾಪನ್ಸ್ ಫಾರ್ ಎವ್ರಿ ಸ್ಟ್ರಿಂಗ್ ವೆನ್ ಯು ಗಿವ್ ಸ್ಟ್ರಿಂಗ್ ವ್ಯಾಲ್ಯೂಸ್ ಇನ್ಪುಟ್. ಸ್ಟ್ರಿಂಗಲ್ಲಿ ಸ್ಟೋರ್ ಮಾಡಿದ್ರೆ ಹೀಗೆ ಆಗ್ತದೆ. ಆವಾಗ ನೀವು ಅಲ್ಲಿವರೆಗೂ ಲೂಪಲ್ಲಿರಬೇಕು ಅಂತ ಕಂಡೀಷನ್ ಇದು. /0 ಅಂದರೆ ಲಾಸ್ಟಿಗೆ ಬಂದ್ವಿ ಅಂತ, ಅಲ್ಲಿವರೆಗೂ ನೀವು ಲೂಪಲ್ಲಿರಬೇಕು ಅಂತ ಅರ್ಥ. ಸೊ ದಟ್ ಈಸ್ ದ ಕಂಡೀಷನ್ ಆ್ಯಂಡ್ ಇಟ್ ಇನ್ಕ್ರಿಮೆಂಟ್ ಆಲ್ವೇಸ್ ಬೈ ++. ದೆನ್ ಇಫ್ ಈಸ್ ಅಪ್ಪರ್, ಕೊಟ್ಟಿರೋ ಸ್ಟ್ರಿಂಗಲ್ಲಿ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಪ್ಪರಲ್ಲಿತ್ತು ಅಂದರೆ ಏನು ಮಾಡುತ್ತೆ, ಅದೇ ಸ್ಟ್ರಿಂಗಲ್ಲಿ ಅದೇ ಕ್ಯಾರೆಕ್ಟರ್ನ ಟು ಲೋಯರ್ಗೆ ಮಾಡುತ್ತೆ. ಯಾವುದು ಈ ಫಂಕ್ಷನ್ ಟು ಲೋಯರ್ ಮಾಡಿ ವಾಪಸ್ ಮತ್ತೆ ಅಲ್ಲಿಗೆ ಹಾಕುತ್ತೆ. ಸೇಮ್ ಕ್ಯಾರೆಕ್ಟರ್ ಇದಕ್ಕೇ ಹಾಕುತ್ತೆ. ಆ ಕೆಲಸ ಮಾಡೋದು ಟು ಲೋಯರ್. ಸಿಮಿಲರ್ಲಿ ಈಸ್ ಲೋಯರ್ ಚೆಕ್ ಮಾಡೋದು, ಕನ್ವರ್ಟ್ ಮಾಡೋದು ಯಾವುದಕ್ಕೆ, ಟು ಅಪ್ಪರ್, ಮತ್ತು ವಾಪಸ್ ಅಲ್ಲೇ ಅಸೈನ್ ಮಾಡೋದು. ಈ ಕೆಲಸ ಈಸಿಯಾಗಿ ಮಾಡ್ತದೆ ವೈಲ್ ಇಟ್ ಈಸ್ ಇನ್ ದಿ ಲೂಪ್ ಆಗ್ತಾ ಇದಿಷ್ಟು ಲೂಪ್ ಅಲ್ವಾ, ಲೂಪಲ್ಲಿ ಆಗ್ತಾ ಇರುತ್ತೆ. ವೇರ್ ಇಟ್ ಗೋಸ್ ಥ್ರೂ. ಈ ಅಪ್ಪರ್ ಬಂತು ಅಂದರೆ ಲೋಯರ್ ಮಾಡುತ್ತೆ, ಲೋಯರ್ ಬಂತು ಅಂದರೆ ಅಪ್ಪರ್ ಮಾಡ್ತಾ ಇರುತ್ತೆ. ಇಟ್ಸ್ ವಿಲ್ ಗೋ ಅಂಡರ್ ಲೂಪ್ ಅಂಟಿಲ್ ಇಟ್ ರೀಚಸ್ ವಾಟ್, ಇಟ್ ರೀಚಸ್ /0 ಇಸ್ ದ ಕಂಡೀಷನ್. ಸೊ ಅಲ್ಲಿವರೆಗೂ ಲೂಪ್ ಆಗ್ತಾ ಇರುತ್ತೆ. ಲೂಪ್ ಆಗಿ /0 ರೀಚ್ ಆತಂದರೆ, ನಾವು ಲಾಸ್ಟ್ ಎಂಡಿಗೆ ರೀಚ್ ಆಯಿತು ಅಂದರೆ ಕೆಲಸ ಮುಗೀತು. ಅಷ್ಟೊತ್ತಿಗಾಗಲೇ ಕನ್ವರ್ಟ್ ಮಾಡಿ ಹಾಕಿದೆ. ಈಗ ಕನ್ವರ್ಟೆಡನ್ನು ಸ್ಟ್ರಿಂಗನ್ನು ಪ್ರಿಂಟ್ ಮಾಡೋದಷ್ಟೇ. ಓಕೆ, ಪ್ರಿಂಟ್ ಮಾಡೋ ಕೆಲಸ ಯಾರು ಮಾಡಿದ್ದಾರೆ, ಈ ಪ್ರಿಂಟಫಲ್ಲಿ %s ಅಲ್ಲಿ ವಿಚ್ ಈಸ್ ಡಿಸ್ಪ್ಲೇಡ್ ಆ್ಯಸ್ str. ಸೊ ಔಟ್ಪುಟ್ ಹೀಗೆ ಬರುತ್ತೆ. ಇಫ್ ಯು ರನ್ ದಿಸ್ ಪ್ರೋಗ್ರಾಮ್ ಯು ವಿಲ್ ಗೆಟ್ ದ ಕ್ಯಾರೆಕ್ಟರ್ಸ್ ಕನ್ವರ್ಟೆಡ್ ಟು upper as well as lower, which were initially lower and upper, right? ಸೊ ತುಂಬ ಈಸಿ ಪ್ರೋಗ್ರಾಮ್ ಇದು. ಒಂದು 5 ಲೈನಲ್ಲಿ ಮುಗಿದೋಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಇದನ್ನು ಗಟ್ ಮಾಡೋ ಅವಶ್ಯಕತೆ ಇಲ್ಲ, ಸಿಂಪಲ್ ಇದೆ, ರೈಟ್? ಥ್ಯಾಂಕ್ ಯು.